ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯ ಇವತ್ತಿನ ಸಂಚಿಕೆಯನ್ನು ನೋಡೋಣ. ಗೀತಾ ಧಾರಾವಾಹಿಯಲ್ಲಿ ಸುಧಾರಾಣಿ ಮನೆಗೆ ಗುರೂಜಿಯನ್ನು ಕರೆಸ್ತಾರೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಸಮಸ್ಯೆಗಳು ಬರ್ತಾ ಇರೋದ್ರಿಂದ ಅವುಗಳ ಪರಿಹಾರವನ್ನು ಕೇಳೋದಕ್ಕೆ ಗುರೂಜಿಯನ್ನು ಕರೆಸ್ತಾರೆ. ಗುರೂಜಿ ಹತ್ರ ಸುಧಾರಾಣಿ ಕೇಳ್ತಾಳೆ, ಮನೆಯಲ್ಲಿ ಒಂದಲ್ಲ ಒಂದು ದುರಂತಗಳು ನಡೀತಾನೆ ಇವೆ, ಆದರೆ ಕೊನೆಗಳಿಗೆ ಅದು ಹೇಗೋ ಬಚಾವೇನೋ ಆಗ್ತೇವೆ. ಆದರೆ ಅಲ್ಲಿ ತನಕ ಅನುಭವಿಸೋ ನೋವಿದೆಯಲ್ಲ, ಆ ಕಷ್ಟ ಯಾರಿಗೂ ಬರಬಾರ್ದು. ಶಾಸ್ತ್ರಿಗಳೇ, ಇದ್ಯಾವುದಕ್ಕೂ ಕೊನೆಯೇ ಇಲ್ವಾ ಅಂತ ಸುಧಾರಾಣಿ ಗುರೂಜಿ ಅವ್ರ ಹತ್ರ ಕೇಳ್ತಾಳೆ. ಅದಕ್ಕೆ ಆ ಗುರೂಜಿ ಅಂದರೆ ಶಾಸ್ತ್ರಿಗಳು ಹೇಳ್ತಾರೆ, ನೋಡಿ ತಾಯಿ, ಆ ಕಾಲದಿಂದಲೂ ನಾನು ನಿಮ್ಮನ್ನೆಲ್ಲ ನೋಡ್ಕೊಂಡು ಬಂದಿದ್ದೇನೆ. ವ್ರತ ಪುನಸ್ಕಾರ ಪೂಜೆ ಎಲ್ಲನೂ ಅಚ್ಚುಕಟ್ಟಾಗೇ ಮಾಡ್ಕೊಂಡು ಬಂದಿದ್ದೀರಾ. ಆದರೂ ಯಾಕೆ ಈ ಥರ ಆಗ್ತಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲಮ್ಮ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಅದಕ್ಕೆ ಚಂದ್ರಿಕಾ ಹೇಳ್ತಾಳೆ, ಒಳ್ಳೆಯವರಿಗೆ ಕಾಲನೇ ಇಲ್ವಾ ಶಾಸ್ತ್ರಿಗಳೇ. ಅದಕ್ಕೆ ಶಾಸ್ತ್ರಿಗಳು ಹೇಳ್ತಾರೆ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ತಾಯಿ, ಆದರೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಕೆಟ್ಟವರಿಗೂ ಒಳ್ಳೆಯದಾಗುತ್ತೆ, ಆದರೆ ಅದು ಜಾಸ್ತಿ ದಿನ ಇರಲ್ಲ. ಭಗವಂತನ ನಂಬಿರೋರು ನೀವು, ಆದರೂ ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲಮ್ಮ. ಶೇಖರ್ ಹೇಳ್ತಾರೆ, ಪ್ರಶ್ನೆ ಹಾಕಿ ನೋಡಿ ಶಾಸ್ತ್ರಿಗಳೇ, ಈ ಕಷ್ಟಗಳಿಗೆ ಈ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರ ಸಿಗ್ಬೋದು ಅಲ್ವಾ. ಅದಕ್ಕೆ ಶಾಸ್ತ್ರಿಗಳು ಹೇಳ್ತಾರೆ, ಖಂಡಿತ ಹಾಗೆ ಮಾಡ್ತೇನೆ ಶೇಖರ್ ಅಂತ ಹೇಳ್ತಾರೆ. ಶಾಸ್ತ್ರಿಗಳು ಪ್ರಶ್ನೆ ಹಾಕಿ ಸುಮಾರು ಹೊತ್ತು ಧ್ಯಾನ ಮಾಡಿದ ನಂತರ ವಿಜಯ್ ಹತ್ರ ಪ್ರಶ್ನೆ ಕೇಳ್ತಾರೆ, ಈ ಮನೆ ಯಜಮಾನರು ತೀರ್ಕೊಂಡ ನಂತರ ಎಲ್ಲ ಕಾರ್ಯಗಳನ್ನು ಸರಿಯಾಗಿ ಮಾಡಿದ್ರಿ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಹೌದು ಶಾಸ್ತ್ರಿಗಳೇ, ಎಲ್ಲ ಕಾರ್ಯನ ಮುಗಿಸಿ ಚಿತಾಭಸ್ಮನ ಪಶ್ಚಿಮ ವಾಹಿನಿಯಲ್ಲಿ ಬಿಟ್ಟು ಬಂದ್ವಿ ಅಂತ ವಿಜಯ್ ಹೇಳ್ತಾನೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ ಶಾಸ್ತ್ರಿಗಳು ಮತ್ತೆ ವಿಜಯ್ ಹತ್ರ ಕೇಳ್ತಾರೆ, 1 ರಿಂದ 108 ಮಧ್ಯೆ ಒಂದು ಸಂಖ್ಯೆಯನ್ನು ಹೇಳು ಅಂತ ಹೇಳ್ತಾರೆ. ಆವಾಗ ವಿಜಯ್ 16 ಅಂತ ಹೇಳ್ತಾನೆ. ಶಾಸ್ತ್ರಿಗಳು ಮತ್ತೆ 16 ಅಂತ ಕೇಳಿ ಮತ್ತೆ ಅವರ ಕೆಲಸದಲ್ಲಿ ಮಗ್ನರಾಗ್ತಾರೆ. ಶಾಸ್ತ್ರಿಗಳು ಎಲ್ಲ ಲೆಕ್ಕಾಚಾರ ಮಾಡಿದ ನಂತರ ಮನೆಯವರು ಎಲ್ಲರ ಮುಖವನ್ನು ಒಂದು ಸತಿ ನೋಡ್ತಾರೆ. ಆಮೇಲೆ ಮಾತನಾಡ್ತಾರೆ, ಈ ಮನೆಯಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಆ ಸಮಸ್ಯೆ ಏನಿರ್ಬೋದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.